ಎಲ್ಲ ನನ್ನ ನಾಗರಿಕ ಬಂಧುಗಳೇ, ನಾಗರಿಕ ಬಂಧುಗಳೇ, ನನಗೆ ಇವತ್ತು ಈ ಶಾಲೆಗೆ ಬಂದು ಪ್ರವೇಶ ಮಾಡಿ ಉದ್ಘಾಟನೆ ಮಾಡಿ ನಮ್ಮ ಮಕ್ಕಳ ಕೈಯಲ್ಲಿ, ಪಂಚಾಯತಿಯವ್ರ ಕೈಯಲ್ಲಿ, ಊರಿನ ನಾಗರಿಕರಲ್ಲಿ ಇದನ್ನ ಉದ್ಘಾಟನೆ ಮಾಡಿ ಅತಿ ಹೆಚ್ಚು ಸಂತೋಷವನ್ನ ತಂದಿದೆ. ನಾನು ಈ ರೀತಿ ಯೋಜನೆಯನ್ನ ಇಡೀ ರಾಜ್ಯಕ್ಕೆ ಮಾಡಬೇಕು. 2000 ಶಾಲೆಗಳನ್ನ ಬರೀ ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ 3 ಪಂಚಾಯತಿಗೆ ಸೇರಿ ಈ ರೀತಿ ಕಟ್ಟಿಸಿ ಜನ ಬೆಂಗಳೂರಿಗೆ ಹೋಗೋದು, ಚನ್ನಪಟ್ಟಣ ಹೋಗೋದು, ಟೌನ್ಗಳಿಗೆ ಹೋಗೋದನ್ನ ತಪ್ಪಿಸಬೇಕು ಅಂತ ಹೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಇದು ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಮಾದರಿ ಆಗ್ತದೆ. ನಾನೀಗಾಗಲೇ ಇದಕ್ಕೆ ಪ್ರಾರಂಭ ಮಾಡಿದ್ದೇನೆ. 5-6 ಜನ ಮಂತ್ರಿಗಳನ್ನ ಒಂದು ಸಮಿತಿ ಮಾಡಿ ಎಲ್ಲೆಲ್ಲಿ CSR ಫಂಡ್ ಸಿಗ್ತದೆ ಅದೆಲ್ಲ ಕಟ್ಟಿಸಿ ಗವರ್ಮೆಂಟ್ಗೆ ಅದನ್ನ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನಾನು ಟೊಯೋಟಾ ಸಂಸ್ಥೆಯವರಿಗೆ ನಾನು ನನ್ನ ಸರ್ಕಾರದ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚಪ್ಪಾಳೆ ಹೊಡೆಯೋದು ಅಲ್ಲಿ ಕೇಳಬೇಕು, ಯಾರು ಚಪ್ಪಾಳೆ ಹೊಡಿತಾರೆ? ಸೊ ಅವ್ರಿಗೆ ಅಭಿನಂದಿಸ್ತೇನೆ. ಈಗಾಗಲೇ ಅವರು ಮಾಗಡಿಲಿ, ಕನಕಪುರದಲ್ಲಿ, ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಎಲ್ಲಾ ಕಡೆ ಈ ಕೆಲಸವನ್ನ ಅವರು ತೆಗೆದುಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮ್ಯಾನೇಜ್ಮೆಂಟ್ ಅವ್ರಿಗೂ ನಾನು ಕೂಡಲೇ ಸದ್ಯದಲ್ಲಿ ನಾನು ಪತ್ರ ಕೂಡ ನಾನು ಬರೀತೇನೆ. ಚೀಫ್ ಮಿನಿಸ್ಟರ್ ಕೈಲಿ ಕೂಡ ನಾನು ಪತ್ರವನ್ನು ಬರೆಸುವಂತ ಕೆಲಸವನ್ನ, ಅವರಿಗೆ ಅಭಿನಂದನೆ ಪತ್ರವನ್ನು ಸಲ್ಲಿಸಿ ಅವರಿಗೆ ಸನ್ಮಾನ ಮಾಡುವಂತ ಕೆಲಸ ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಇದು ಒಂದು. ಎರಡನೇದು, ಇವತ್ತು ಕೋಡಂಬಳ್ಳಿ ನೀವೆಲ್ಲ ನನ್ನ ಬೆಳೆಸಿದಿರಿ, ಸಾಕಿದಿರಿ. ನನ್ನ ಕಷ್ಟ ಕಾಲದಲ್ಲಿ ನನಗೆ 4 ಬಾರಿ ಇಲ್ಲಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮನ್ನ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು, ಡೆಪ್ಟಿ CM ಆಗಿದ್ರು, ಏನೇ ಸ್ಥಾನಮಾನದಲ್ಲಿ ನಿಮ್ಮ ನಮ್ಮ ಸಂಬಂಧ ನಾನು ಹಿಂದೆ ಹೇಳಿದಂಗೆ ಭಕ್ತನಿಗೂ ಭಗವಂತನಿಗೂ ಇರುವಂತಹ ಸಂಬಂಧ, ನಮಗೂ ಈ ವಿರೂಪಾಕ್ಷಪುರ ಹೋಬಳಿಯ ಮಹಾಜನತೆಗಿರುವಂತಹ ಸಂಬಂಧ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಮುಂದಕ್ಕೆ ಎಲೆಕ್ಷನ್ ಬರ್ತದೆ. DK ಸುರೇಶ್ ಅವರು ಯಾಕೆ ಸೋತರು ಅಂತ, ಏಂತಕ್ಕಾಯ್ತು, ವೋಟಿಂಗ್ ಮಿಷಿನ್ ಆಯ್ತಾ, ಹೆಚ್ಚು ಕಮ್ಮಿ ಆಯ್ತಾ, ಏನಾಯ್ತು ಅಂತೇಳಿ ಇನ್ನ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರೂ ನಾವು ಚುನಾವಣೆಯಲ್ಲಿ ತೀರ್ಪು, ಜಿಲ್ಲಾಧಿಕಾರಿಗಳು ಏನ್ ತೀರ್ಪು ಕೊಟ್ಟಿದ್ದಾರೆ ಅದನ್ನು ಒಪ್ಕೊಳ್ಬೇಕು. ಮುಂದಕ್ಕೆ ವಿಧಾನಸಭಾ ಚುನಾವಣೆ ಆಗಿದೆ. ಇವತ್ತು ಮತ್ತೆ ಇದಕ್ಕೇನಾದ್ರು ಒಂದು ಹೊಸ ರೂಪ ಕೊಡಬೇಕು, ಬದಲಾವಣೆ ಆಗಬೇಕು ಅಂತೇಳಿ ನಿಮ್ ಸರ್ಕಾರ ಅಧಿಕಾರದಲ್ಲಿ ಇವತ್ತಿದೆ. ನೀವೆಲ್ಲ ಸೇರಿ ಇವತ್ತು ಮುಂದಕ್ಕೆ ಯಾರನ್ನೇ ನಾನು ಅಭ್ಯರ್ಥಿಯನ್ನ ಮಾಡಲಿ, ಅಭ್ಯರ್ಥಿ ತಾವೆಲ್ಲ ಸೇರಿ ಆಶೀರ್ವಾದ ಮಾಡಿ ತಾವು ಗೆಲ್ಲಿಸಬೇಕು. ಮುಂದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಚನ್ನಪಟ್ಟಣಕ್ಕೆ ಒಂದು ಹೊಸ ರೂಪ ಕೊಡಬೇಕು. ಇವತ್ತು 500ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ವಿವಿಧ ಇಲಾಖೆಗಳಲ್ಲಿ ಇವತ್ತು ಉದ್ಘಾಟನೆಯನ್ನ ಮಾಡುವಂಥದ್ದು, ಶಂಕುಸ್ಥಾಪನೆ ಮಾಡುವಂಥದ್ದು, ಭೂಮಿ ಪೂಜೆ ಮಾಡುವಂತ ಕೆಲಸವನ್ನ ಇವತ್ತು ನಾವೆಲ್ಲ ಸೇರಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕಿನ್ನ ಕೆಲಸ 3 ತಿಂಗಳಲ್ಲಿ ನಾವು ಮಾಡ್ತಾ ಇರೋಂಥ ಕೆಲಸ, ಹಂಚಾಗಂತ ಸೈಟು, ಇವೆಲ್ಲ 20-40 ವರ್ಷದ ರಾಜಕೀಯದ ಇತಿಹಾಸದಲ್ಲಿ, ಇಲ್ಲ 25-30 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಯಾರು ಕೂಡ ಮಂತ್ರಿ ಆದರೂ ಮಾಡಿಲ್ಲ, MLA ಆದರೂ ಮಾಡಿಲ್ಲ, ಮುಖ್ಯಮಂತ್ರಿ ಆದರೂ ಮಾಡಲಿಲ್ಲ ಅನ್ನೋದನ್ನ ಕೂಡ ನಿಮ್ ಕಣ್ಗಳೇ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಇವತ್ತು ನಾನು ಕಣವ ಈ ನದಿಗೆ, ಅಡ್ಡ ನದಿಗೆ ಒಂದು 5-6 ಬ್ರಿಡ್ಜು, 7-8 ಬ್ರಿಡ್ಜ್ ಇರ್ಬೋದು, 9 ಬ್ರಿಡ್ಜು, ಒಂದೊಂದು ಬ್ರಿಡ್ಜು 5-5 ಕೋಟಿ ರೂಪಾಯಿ ಆಗ್ತದೆ. ಯಾರು ಮಾಡಿಸಿದ್ರು, ಎಲ್ಲಿ ಮಾಡಿಸಿದ್ರು, ಯಾರ ಕಾಲದಲ್ಲಿ ಮಾಡಿಸಿದ್ರು? ನಾನು ಇವತ್ತು ನೀರಾವರಿ ಮಂತ್ರಿಯಾಗಿ ಅದನ್ನ ಎಲ್ಲ ನನ್ನ CN ದುಡ್ಡಿನಲ್ಲಿ ಅದನ್ನೆಲ್ಲ ಮಾಡಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಕೆರೆಗಳ ನೀರು ಬಂದಿದೆ, ಇನ್ನ ಬರ್ತಾ ಇದೆ. ಅಲ್ಲೂ ಕೂಡ ಕೆಲವು ಇನ್ನ ಹೋಗಿ ನಾನು ಬೇರೆ ಕಡೆ ಹೋಗಿ ವೀಕ್ಷಣೆ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಇದೆ. ಅದು ನಾನು ಮಾಡ್ತೀನಿ. ತಮ್ಮ ವಿಶ್ವಾಸ ಇರಲಿ. ಎಲ್ಲರಿಗೂ ಮಾತಾಡಕ್ಕೆ ಒಂದು ಅವಕಾಶ ಕೊಡಕ್ಕಾಗಲ್ಲ. ನನಗೆ ಇನ್ನ 2 ಸಭೆ ಇತ್ತು. ಆ 2 ಸಭೆಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಗಲೊತ್ತು ಅಲ್ಲಿಗೆ ಒಂದು, ಎಲ್ಲಿಗೆ, ಕಾಡಂಕನಹಳ್ಳಿ ಮತ್ತು ನೆಲಮಾಕನಹಳ್ಳಿ ಹಗಲೊತ್ತು ಬಂದು ಆ ಜನರನ್ನ ನಾನು ಕಣ್ಣಲ್ಲಿ ನೋಡಬೇಕು, ಭೇಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮುಂದಕ್ಕೆ ಹಾಕಿದ್ದೀನಿ. ನನಗೆ ಬೆಂಗಳೂರಲ್ಲಿ ಪ್ರತ್ಯೇಕವಾದಂತಹ ಸಭೆ, ನನ್ನ ಖಾಸಗಿ ಸಭೆ ಇದೆ, ಅದಕ್ಕೆ ನಾನು ಹೋಗಲೇಬೇಕು. ನಿನ್ನೆ ಎಲ್ಲ ನಾನು ಮೈಸೂರಿನಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡೆ. ಎಲ್ಲ ನನ್ನ ಅಧಿಕಾರಿಗಳು, DC, CO, SP, DSP, ತಹಶೀಲ್ದಾರ್, AC ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. ಬೆಳಗ್ಗೆ ಸಾಯಂಕಾಲ ದುಡಿತಾ ಇದ್ದಾರೆ. ಎಲ್ಲರಿಗೂ ಹೇಳಿದ್ದೀನಿ, ನ್ಯಾಯಬದ್ಧವಾಗಿ ನಾವು ಕೆಲಸ ಮಾಡಬೇಕು, ಅನ್ಯಾಯ ಮಾಡಬಾರ್ದು. ಯಾರು ಭ್ರಷ್ಟಾಚಾರದಲ್ಲಿ ನಾವು ಯಾರು ಕೂಡ ನಮ್ಮ ಅಧಿಕಾರಿಗಳು ನನ್ನ ಜಿಲ್ಲೆಯಲ್ಲಿ ತೊಡಗಬಾರದು ಅನ್ನೋದು ಕೂಡ ನಾನು ಅವರಿಗೆ ನಿರ್ದೇಶನ ಕೊಟ್ಟಿದ್ದೇನೆ. ಅದೇ ರೀತಿ ಕಡಿಮೆ
ತೊಂದರೆಯಲ್ಲಿ ಇವತ್ತು ನಮ್ಮ ಸಮಸ್ಯೆ ಇಲ್ಲದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಡಳಿತ ಕೂಡ ನಡೀತಾ ಇದೆ. ನೀವು ಕೂಡ ನಿಮಗೂ ಎಲ್ಲ ಕೂಡ ಗೊತ್ತಿದೆ. ನಾನು ಕಳೆದ 35 ವರ್ಷದಿಂದ ಯಾವ ರೀತಿ ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ಯಾವ ರೀತಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ ಕೆಲಸ ಮಾಡಿದ್ದೀನಿ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಹಿಂದೆ ಕೋಡಂಬಳ್ಳಿ ಹೇಗಿತ್ತು, ಈಗ ಹೇಗಿದೆ ಅನ್ನೋದು ಕೂಡ ನಿಮ್ಮ ಕಣ್ಗಳ ಸಾಕ್ಷಿ, ನಿಮ್ಮ ತಂದೆ ತಾಯಿಗಳ ಕಣ್ಗಳ ಸಾಕ್ಷಿ. ಕೆಲವರಿಗೆಲ್ಲ ಚಿಕ್ಕ ಹುಡುಗರು ಗೊತ್ತಿಲ್ಲದೆ ಇರ್ಬೋದು. ಈ ರೋಡನ್ನು ಅಗಲ ಮಾಡಿಸ್ಬೇಕಾದ್ರೆ ಎಷ್ಟು ಶ್ರಮ ಇತ್ತು, ಎಷ್ಟು ಗಲಾಟೆ ಆಯಿತು. ಆವತ್ತಿನ ಕಾಲದಲ್ಲಿ ದೇವೇಗೌಡರು ಏನೇನು ವಿರೋಧ ಪಕ್ಷ ನಾಯಕರುಗಳನ್ನ ಕಳಿಸಿ ಏನೇನು ಸುಳ್ಳು ಆತ್ಮಹತ್ಯೆ ಕೊಟ್ಟು ಮಾಡಿದ್ರು ಕೂಡ ತಮಗೆಲ್ಲ ಗೊತ್ತಿರುವಂತ ವಿಚಾರ. ಈಗ ನಾನು ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಇನ್ನು ಮುಂದಕ್ಕೆ ಏನು ಎಲೆಕ್ಷನ್ ಬರ್ತದೆ ನನ್ನ ಜೊತೆ ನೀವೆಲ್ಲ ನಿಂತ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬಿಜೆಪಿ ಇರಲಿ, ದಳದವರಿರಲಿ, ಕಾಂಗ್ರೆಸ್ ಇರಲಿ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಇವತ್ತು ಮತ್ತೊಮ್ಮೆ ನಾನು ಟೊಯೋಟಾ ಸಂಸ್ಥೆಯವರಿಗೆ ನಾನು ಅಭಿನಂದಿಸ್ತೇನೆ. ಇದಕ್ಕೆ ಹೋರಾಟವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ದುಡಿದಂತ ಎಲ್ಲ ನಮ್ಮ ಮುಖಂಡಗಳು ಕೂಡ ಪಂಚಾಯತಿ ಚೇರ್ಮನ್ ಮತ್ತು ಮೆಂಬರ್ಸ್ ಮತ್ತು ಮುಖಂಡರು ಕೂಡ ನಾನು ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.